ಭಾರತೀಯ ಜನತಾ ಪಾರ್ಟಿ ಪಕ್ಷದ ವತಿಯಿಂದ ರಾಜ್ಯದಾದ್ಯಂತ ಸಂಘಟನಾ ಪರ್ವ ಯಶಸ್ವಿಯಾಗಿ ನಡೀತಾ ಇದ್ದು, ಇಂದು ಬೀದರ್ ಬಿಜೆಪಿ ಜಿಲ್ಲಾಧ್ಯಕ್ಷರ ಆಯ್ಕೆಯ ಪ್ರಕ್ರಿಯೆ ನಡೆಯಿತು. ಜಿಲ್ಲಾ ಚುನಾವಣಾಧಿಕಾರಿಗಳಾದ ಶಿವರಾಜ್ ಗಂದಗಿ ಅವರು ಭಾಗವಹಿಸಿ ಅಧ್ಯಕ್ಷರ ನಾಮಪತ್ರ ಸ್ವೀಕರಿಸಿದರು. ನಂತರ ನೂತನ ಜಿಲ್ಲಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದ ಸೋಮನಾಥ್ ಪಾಟೀಲ್ ಅವರಿಗೆ ನೂತನ ಅಧ್ಯಕ್ಷರಾಗಿ ಘೋಷಣೆ ಮಾಡಿದರು. ಎರಡನೇ ಅವಧಿಗೆ ಜಿಲ್ಲಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದ ಸೋಮನಾಥ್ ಪಾಟೀಲ್ ಅವರಿಗೆ ಪಕ್ಷದ ಪ್ರಮುಖರು, ಮುಖಂಡರು, ಬೆಂಬಲಿಗರು, ಆಪ್ತರು ಅವರಿಗೆ ಸನ್ಮಾನಿಸಿ ಶುಭ ಕೋರಿದರು. ಸನ್ಮಾನ ಸ್ವೀಕರಿಸಿ ಸೋಮನಾಥ್ ಪಾಟೀಲ್ ಅವರು ಮಾತನಾಡಿ, ನಮ್ಮ ರಾಜ್ಯದ ಸಂಘಟನಾ ಪರ್ವ ಬೂತ್ ಸಮಿತಿಯಿಂದ ರಾಷ್ಟ್ರದ ಅಧ್ಯಕ್ಷರುಗಳಿಗೆ ಜನವರಿ 31ರೊಳಗಾಗಿ ಚುನಾವಣೆ ನಡೆಸಬೇಕು ಎನ್ನುವ ನಿರ್ದೇಶ ನೀಡಿದರ ಅನ್ವಯವಾಗಿ ಚುನಾವಣೆಗೆ ಅದರದ್ದೇ ಆದ ನಿಯಮಗಳಿದ್ದು, ಯಾವ ಮಂಡಲ್ನಲ್ಲಿ ಅರ್ಧಕ್ಕಿಂತ ಹೆಚ್ಚು ಬೂತ್ ಸಮಿತಿ ರಚನೆಯಾಗಿದೆಯೋ ಅಲ್ಲಿ ಮಂಡಲ ಅಧ್ಯಕ್ಷರ ಆಯ್ಕೆಯಾಗುತ್ತದೆ. ಯಾವ ಜಿಲ್ಲೆಯಲ್ಲಿ ಅರ್ಧಕ್ಕಿಂತ ಹೆಚ್ಚು ಮಂಡಲ ಎಲಿಜಿಬಲ್ ಆದಾಗ ಜಿಲ್ಲಾಧ್ಯಕ್ಷರ ಆಯ್ಕೆಯಾಗುತ್ತದೆ. ನಮ್ಮ ರಾಜ್ಯದಲ್ಲಿ 39 ಸಂಘಟನಾತ್ಮಕ ಜಿಲ್ಲೆಗಳಿವೆ. ಅರ್ಧಕ್ಕಿಂತ ಹೆಚ್ಚು ಜಿಲ್ಲೆಗಳಲ್ಲಿ ಜಿಲ್ಲಾಧ್ಯಕ್ಷರ ಆಯ್ಕೆಯಾದ ಬಳಿಕ ರಾಜ್ಯಾಧ್ಯಕ್ಷರ ಆಯ್ಕೆಯಾಗುತ್ತದೆ. ಅದೇ ರೀತಿ ರಾಷ್ಟ್ರದಲ್ಲಿಯೂ ಕೂಡ ಅರ್ಧಕ್ಕಿಂತ ಹೆಚ್ಚು ರಾಜ್ಯಗಳ ಅಧ್ಯಕ್ಷರ ಆಯ್ಕೆಯಾದ ಬಳಿಕ ರಾಷ್ಟ್ರಾಧ್ಯಕ್ಷರ ಒಂದು ಡಿಕ್ಲರೇಷನ್ ಮಾಡಲಾಗುತ್ತದೆ. ಹಾಗಾಗಿ ಇವತ್ತು ಬೀದರ್ ಜಿಲ್ಲೆಯಲ್ಲಿ ಎಲ್ಲ ಸಂಘಟನಾತ್ಮಕ ಚಟುವಟಿಕೆ 100% ಆಗಿದೆ. ಬೂತ್ ಸಮಿತಿ ಮಂಡಲಾಧ್ಯಕ್ಷರ ಆಯ್ಕೆಯಾಗಿದ್ದು, ಇವತ್ತು ಜಿಲ್ಲಾಧ್ಯಕ್ಷರ ಆಯ್ಕೆ ಕೂಡ ಆಗಿದೆ. ಮುಂದಿನ 3 ವರ್ಷದ ಅವಧಿಗೆ ನನಗೆ ಮತ್ತೊಂದು ಸಲ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆ ಮಾಡಿ ಪಕ್ಷದ ಸಂಘಟನೆ ಬಲಪಡಿಸುವ ಜವಾಬ್ದಾರಿ ನೀಡಿದ್ದು, ರಾಷ್ಟ್ರ, ರಾಜ್ಯ ಹಾಗೂ ಬೀದರ್ ಜಿಲ್ಲೆಯ ಎಲ್ಲ ಶಾಸಕರು, ಮಾಜಿ ಶಾಸಕರು, ಕಾರ್ಯಕರ್ತರು, ಪದಾಧಿಕಾರಿಗಳಿಗೆ ಕೃತಜ್ಞತೆ ಸಲ್ಲಿಸುವುದಾಗಿ ತಿಳಿಸಿದರು. ಮುಂಬರುವ ಯಾವುದೇ ಚುನಾವಣೆಗಳಿದ್ರೂ ಕೂಡ ಪಕ್ಷದ ಹಿತ ಕಾಪಾಡುವುದಾಗಿ, ಗೆಲುವಿಗೆ ಬೇಕಾದ ಎಲ್ಲಾ ರೀತಿಯ ಪ್ರಯತ್ನ ಮಾಡುವುದಾಗಿ, ಸಂಘಟನೆ ಬಲಪಡಿಸುವುದಾಗಿ ಈ ಮೂಲಕ ಮಾತನಾಡಿ ತಿಳಿಸಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಚುನಾವಣಾಧಿಕಾರಿಗಳಾದ ಶಿವರಾಜ್ ಗಂದಗಿ, ಶಾಸಕರಾದ ಪ್ರಭು ಚೌಹಾಣ್, ಶಾಸಕರಾದ ಡಾ ಶೈಲೇಂದ್ರ ಬೆಲ್ದಾಳೆ, ಬಾಬುವಾಲಿ, ರಘುನಾಥರಾವ್ ಮಲ್ಕಾಪುರಿ ಅವರು ಸೇರಿದಂತೆ ಇನ್ನಿತರರು ಮಾತನಾಡಿದರು. ಅಲ್ಲಿಂದಲೇ ಒಂದು ನಕೋಟೆ ಬರ್ತದ. ಆ ನಕೋಟೆ ಬಂದ ತಕ್ಷಣ ಹೊಡೆದು ಹೆಸರನ್ನು ಹೋಗಿಬಿಡ್ತಾರೆ. ಆದರೆ ಭಾರತೀಯ ಜನತಾ ಪಕ್ಷದಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಇದೆ ಅನ್ನೋದಕ್ಕೆ ಈ ಸಭೆ ಸಾಕ್ಷಿಯಾಗಿದೆ. ಇವತ್ತು ಇದೇ ರೀತಿ ಮಂಡಲ ಅಧ್ಯಕ್ಷರಿರ್ಬೋದು, ಬೂತ್ ಅಧ್ಯಕ್ಷರಿರ್ಬೋದು, ನಾವು ಮಾಡಿಕೊಂಡ್ರೂ ಅದರ ಆಂತರಿಕ ಪ್ರಜಾಪ್ರಭುತ್ವ ರೀತಿಯಲ್ಲಿ ಒಂದು ಪ್ರಕ್ರಿಯೆ ಮಾಡ್ತಕ್ಕಂಥ ಪಾರ್ಟಿ ಯಾವುದಾದ್ರಿಂದ ಭಾರತೀಯ ಜನತಾ ಪಾರ್ಟಿ. ಇವತ್ತು ಆ ಪ್ರಕ್ರಿಯೆ ಕಳೆದ ವರ್ಷ ಫೆಬ್ರವರಿಯಲ್ಲಿ ಸೋಮನಾಥ್ ಪಾಟೀಲ್ ಜಿಲ್ಲಾಧ್ಯಕ್ಷರಾಗಿದ್ದರು. ಜನವರಿ ಇವತ್ತಿನ ದಿನನೇ, ಇವತ್ತಿಗೆ 1 ವರ್ಷ. ಆ 1 ವರ್ಷ ಆಗಬೇಕಿದ್ದಾಗ ಈ ರಾಜ್ಯದ ಯುವಕರ ಕಣ್ಮಣಿಯಾಗಿರ್ತಕ್ಕಂಥ ನಮ್ಮ ರಾಜ್ಯದ ಅಧ್ಯಕ್ಷರು ಸನ್ಮಾನ್ಯ ವಿಜಯೇಂದ್ರ ಅವರಿಗೆ ಭೇಟಿಯಾಗಿ ಹೋದಾಗ ರಾಜ್ಯಾಧ್ಯಕ್ಷರಿಗೆ ಸೋಮನಾಥ್ ಪಾಟೀಲ್ ಒಂದು ಮಾತು ಹೇಳಿದರು. ನೀವು ಏನು ಮಾಡ್ತೀರಿ ಅಧ್ಯಕ್ಷ ಅಂತ ಕೇಳಿದಾಗ, ಉಡುಪಿ ಮಂಗಳೂರಿನವರು BJPದಾಗ ನಂಬರ್ 1 ಅಂತಾರೆ, ನಾನು ನನ್ನ ಬೀದರ್ ಜಿಲ್ಲೆ ಸಂಘಟನಾತ್ಮಕ ಜಿಲ್ಲೆಯಾಗಿ ನಂಬರ್ 1 ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಇವತ್ತು ಕಳೆದ 1 ವರ್ಷದ ಅವಧಿಯಲ್ಲಿ ಯಾವುದೇ ಹೋರಾಟಗಳಾಗಿರ್ಬೋದು, ಪಾರ್ಟಿಯ ಸಂಘಟನಾತ್ಮಕ ಕೆಲಸ ಆಗಿರ್ಬೋದು, ಇವತ್ತು ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಬೀದರ್ ಜಿಲ್ಲೆ ನಂಬರ್ 1 ಡಾಟಾದಾಗ ತಗೋರಿ, ವರ್ಕ್ನಾಗ ತಗೋರಿ. ಪಾರ್ಟಿ ಯಾವುದೇ ಪ್ರೋಗ್ರಾಮ್ ಕೊಟ್ಟರು ಅವ್ರು ಕೊಟ್ಟಂಥ ಮಾತನ್ನು ಇಡೀ 1 ವರ್ಷ ನಡೆಸ್ಕೊಂಡು ಬಂದರಂತಕ್ಕಂಥ ಹೆಮ್ಮೆ ನಮಗೂ ಇದೆ, ಕಾರ್ಯಕರ್ತರಿಗಿದೆ, ಇಲ್ಲಿರ್ತಕ್ಕಂಥ ವೇದಿಕೆ ಮೇಲಿರ್ತಕ್ಕಂಥ ಪ್ರಭು ಚೌಹಾಣ್ರಿಗೂ ಇದೆ. ಯಾಕಂದ್ರೆ ಈಗ 4 ಜನ ಶಾಸಕರಿರ್ತಕ್ಕಂಥ ಜಿಲ್ಲೆ, 4 ZP ಮೆಂಬರ್ ಅವ್ರ ಸರ್ ನಮಗೆ ಯಾರಿವಿ, ಯಾರು ಗ್ರಾಮ ಪಂಚಾಯತ್ ಮೆಂಬರ್ ಸರ್ ನಾವು ಈಗ PKPS ಅಧ್ಯಕ್ಷ ಆಗಿ ಭಾಳ ಮುಷ್ಕಿಲ್ ಅದ, ಭಾಳ ಹೆರಣಿ ಅದಲ್ಲತ್ತೀವಿ. ಇಲ್ಲಿ 4 MLA MLC 16 ವರ್ಷ ಅನುಭವ ಇರ್ತಕ್ಕಂಥ ಮಲ್ಕಾಪುರಿ ಅಂತ ರಾಜ್ಯವನ್ನೇ 25 ವರ್ಷ ಆಳಿದಂಥ ನಾಯಕರು. ಮತ್ತು ಅದರ ನಮ್ಮಂಥವ್ರು ನಿಮ್ಮಂಥವ್ರು ಇಷ್ಟು ಮಂದಿಗೆಲ್ಲ ತಗೊಂಡು, ಮತ್ತು ಶಶಿ ಹೆಡ್ ಕ್ವಾರ್ಟರ್ ಪ್ರೆಸಿಡೆಂಟ್, ಇಷ್ಟು ಮಂದಿಗೆ ತಗೊಂಡು 1 ವರ್ಷ ಹಸ್ಲೇತೆ ಖೇಲ್ಲೇತೆ ಆಟ ಆಡ್ಕೋತ ಬಂದಂಗೆ ದಿನ ಒಂದು ಹೋರಾಟ. ಇವತ್ತು ಅದು ಅವತ್ತಿನ ಹಿಡಿದು ಇವತ್ತಿನ ತನ
ಹಿಂಗೆ ಹಸ್ಲತೆ ಕೇಳತೆ ನಂಬರ್ 1 ಮಾಡಿಬಿಟ್ರು. ಅದಕ್ಕೆ ನಗರದ ವತಿಯಿಂದಾಗಲಿ ಜಿಲ್ಲೆಯ ವತಿಯಿಂದಾಗಲಿ ಪಕ್ಷದ ಹಿರಿಯನಾಗಿ ಸೋಮನಾಥ್ पाटिल 1 ವರ್ಷ ಸಂಪೂರ್ಣವಾಗಿ ಆ ರೀತಿ ಹಸ್ಲತೆ अपने कार्यों से, संगठनात्मक रचना से, संगठनात्मक पद्धति से ये देश के नागरिकों को, देश के कार्यकर्ताओं को मार्गदर्शन करते हुए श्यामा प्रसाद मुखर्जी, दीनदयाल उपाध्याय जी, अटल बिहारी वाजपेयी जी, अभी नरेंद्र मोदी जी, अमित शाह जी और नड्डा जी और राज्य में और देश में अनेक कार्यकर्ताओं ने संविधान के रूप में, पार्टी के संविधान के रूप में कार्यकर्ताओं को गुणात्मक बनाकर, कार्यकर्ताओं से लीडर बनाकर और कार्य पद्धति को जमीन को लागू कर कार्य करने का प्रयत्न किया है। और इसीलिए शॉर्ट पीरियड में देश के सभी राज्यों में सरकार और केंद्र में सरकार आने का दायित्व कार्यकर्ताओं की मेहनत है। मैं ये कहना चाहता हूँ, कई दिनों से हम एक कार्य में कार्यरत थे, वह संगठना पर्व, जिसका नाम पूरे देश में संगठना पर्व चल रहा है। गत कई दिनों से संगठना पर्व के विविध घटक में हम शामिल होकर उसको यशस्वी करने का काम हमने किया है। ये केवल बीदर जिले में नहीं, पूरे भारत देश में भारतीय जनता पार्टी का संगठन पर्व चल रहा है। हमारे जिले में संगठन पर्व मार्फत हर 3 साल में एक बार पदाधिकारी का चयन होता है। जो 3 साल में, पिछले 3 साल में जो पदाधिकारी संगठन का काम करता है, संगठन कार्य पद्धति को लागू करता है और आपने एक राजकीय शक्ति निर्माण करता है, फिर दूसरे 3 साल में उसको प्रमोशन के रूप में यानी उसका प्रमोशन करना, उसको आइडेंटिफिकेशन करना, इस प्रकार का कार्य हमारे संगठन में चलता है। भविष्य का गैप चुनाव के लिए विविध चुनाव आने से संगठन का गैप हुआ। शिवानंद मंठाड़कर जी के बाद यानी इस तरह से मेंबरशिप होकर, दायी होकर यानी चुनाव होना था, लेकिन सोमनाथ पाटिल जी को 1 साल के लिए अगले यानी संगठन पर्व के लिए क्या है जो जवाबदारी दी है। जब देश में संगठन पर्व, हमारे राज्य का संगठन पर्व और देश का संगठन पर्व आगे पीछे हुआ, लेकिन ये बारी को अभी ये 1 साल को छोड़कर फिर देश के संगठन पर्व के साथ हमें जुड़े और जुड़ने से मेंबरशिप ड्राइव हुआ पूरे देश में। ड्राइव होने के बाद आज पहले क्या थी, ग्राम पंचायत अपनी स्थायी समिति थी, लेकिन संविधान में अमेंडमेंट कर भारतीय जनता पार्टी के संविधान में अमेंडमेंट कर बूथ को इम्पोर्टेंस दिया गया और बूथ कमेटी जो है हमारे स्थायी कमेटी। जिस जिले में 50% से अबव यानी बूथ कमेटी होती है, वह जिला अपने सिलेक्शन या इलेक्शन के लिए क्या है एलिजिबल बनता है। जिस मंडल में 51% बूथ कमेटी यानी कंप्लीट होती है, चुनाव होता है बूथ कमेटी का, वह यानी अध्यक्ष वहाँ पे सिलेक्शन या इलेक्शन के मार्फत हम क्या है नियुक्ति करते हैं। इस तरह से कार्य हम कर चुके हैं, अभी अंतिम टप्पे में है, संगठन के अंतिम टप्पे में है, तो अपने को आप जवाबदारी यानी देना है। अपना प्लेटफॉर्म बना है, मेंबरशिप बना है, एक्टिव मेंबरशिप बना है, बूथ कमेटी बनी है और गत अवधि में हम देखने के बाद चुनाव अधिकारी के नाते हमारा जिला परफेक्ट यानी बना है, एलिजिबल बना है और जिले के सभी मंडल भी एलिजिबल बने हैं। सभी कार्यकर्ताओं को मैं एक पार्टी का कार्यकर्ता के नाते, चुनाव अधिकारी पार्टी का कार्यकर्ता के नाते धन्यवाद देना चाहता हूँ। ऐसे मंडल, औराद मंडल हो, बसव कल्याण मंडल हो, बीदर यानी दक्षिण मंडल हो, उमनाबाद मंडल हो और बीदर मंडल हो, 100% यानी बूथ कमेटी की नियुक्ति आपने की है। 100% यानी बूथ कमेटी की आपने क्या नियुक्ति की। हमारे पास ज़्यादा से ज़्यादा क्या है यानी 90% यानी संगठन में कभी तो यानी चुनाव हुआ, लेकिन मैं समझता हूँ क्या प्रेशर, मैं समझता हूँ हमारे जिले में नहीं हुआ, हमारे जिले में कभी भी वोटिंग नहीं हुआ, सहमति बनी प्रदेश में भी नहीं हुआ। तो इस तरह से
दोनों यानी पद्धति को लागू करने का प्रयत्न हम सहमति से बनता है। ये इंटरनल प्रजातंत्र होती है। तो इसलिए आज बीदर जिले में विविध कार्यकर्ताओं ने आकांक्षा रखी थी। ऐसा नहीं है कि जो आकांक्षा नहीं रखना, फिर उसकी प्रक्रिया हो गई है। उसकी प्रक्रिया होगी, 3 का पैनल राज्य को भेजा गया, राष्ट्र से अप्रूव लिया गया 3 लोगों के नाम के ऊपर, और कल और अभी 1 घंटा पूर्व एक नाम की सहमति की यहाँ पे आई है। इस तरह से प्रक्रिया काम में छुटकी नहीं होती है। सोमनाथ जी 1 साल जिला अध्यक्ष हुए तो मैं जिला अध्यक्ष होना बोल के सभी प्रक्रिया नहीं करते, करे तो भी पार्टी नहीं सुनती। उसको एक कार्य पद्धति, उसको एक सहमति है। माननीय अमरनाथ पाटिल जी के नेतृत्व में हमारे प्रमुखों का विचार लेकर सहमति बनाई गई। उसमें 3 लोगों का पैनल क्या है, राष्ट्र और राज्य को भेजा गया। बहुशः मैं आपके सम्मुख रखना चाहता हूं जिन व्यक्तियों ने जिला अध्यक्ष की आकांक्षा रखी थी, माननीय सोमनाथ पाटिल जी, अभिमन्यु निरगुडे जी, राज रेड्डी जी, मल्लिकार्जुन कुंभार जी, अरुण सावड़े जी, विजय कुमार यानी पाटिल गादगे जी, मल्लिकार्जुन पाटिल चिड़गुप्पा और वेंकट राणे जी। इतने लोगों ने हम आकांक्षी है, हम यानी इच्छा रखते हैं कि हम भी कहे जिला अध्यक्ष बनना। इस तरह से यानी अमरनाथ पाटिल जी के पास कहे नोट किया, और बाद में अमरनाथ पाटिल जी ने और वरिष्ठ सभी पदाधिकारी लोग यानी यहाँ पे लोकसभा के या अपने सभी यानी विधानसभा के सदस्य, हमारे नेता, कोर कमेटी के सदस्य, सभी का अनुमान लगाकर 1, 2, 3 में यानी नाम प्रस्ताव क्या है राज्य कमेटी और राष्ट्र कमेटी के सामने क्या है भेजा। आपके वजह से कार्यकर्ताओं को कोटि कोटि धन्यवाद करो। ये कार्यकर्ताओं का अध्यक्ष है। हमारी पार्टी कार्यकर्ताओं की पार्टी है। हमारी पार्टी देश को मजबूत करने वाली पार्टी है। हमारी पार्टी बूथ को मजबूत करने वाली पार्टी है। हमारी पार्टी कार्यकर्ताओं को नेता बनने वाली पार्टी है। हमारी पार्टी भारत माता की सेवा करने वाली पार्टी है। इसीलिए मुझे इतना आनंद हो रहा है, इतना खुशी हो रही है। 1 साल गंगे जी भी 1 साल हंगामी अध्यक्ष थे। कल्लूर साहब के बाद गंगे जी, आपको भी हंगामे हमने बनाया है, हंगामी अध्यक्ष थे। दे ठोको बाद में कंटिन्यू। हमारे सोमनाथ पाटिल जी भी 1 साल हंगामी अध्यक्ष, अभी परमानेंट अध्यक्ष, लेकिन इतना अच्छा काम उन्होंने किया है। संगठन का, कार्यकर्ताओं का राज्याध्यक्ष है। अभी हमारा राज्याध्यक्ष जी भी, उनका भी कंटिन्यू है 100%। अभी मैं अधिकारी नहीं हूँ डिक्लेयर करने के लिए, अभी बेदाड़ अधिकारी होगा पता नहीं, लेकिन मैं ये जो हमारा संगठन का सिस्टम है, हमारी बूथ समिति, हमारा जो भी सिस्टम है ना, केवल देश में एक ही पार्टी है, उसका नाम है भारतीय जनता पार्टी। अभी हम कभी भी प्रोग्राम चालू करें तो 3 लोगों को राजमाता, राष्ट्रमाता देवी को हम नमन करते हैं। अंत्योदय का जो संकल्प था, डॉक्टर श्यामा प्रसाद मुखर्जी हो, बाद में उपाध्याय हो, इनका प्रेरणा से, और गंगे ने पूरा बोला है, मुझे कुछ छोड़ा नहीं है। अडवाणी जी हो, अटल जी हो, कर्नाटक के हमारे अनंत कुमार जी हो, येडियुरप्पा जी हो, प्रहलाद जोशी जी हो, अनेक नेता उनके मेहनत से, उनके लगन से। कहीं ऐसे हमारे लोग हैं 2-2 साल घर पे नहीं जाते हैं, 1-1 साल बच्चों का मुंह देखते नहीं है, लेकिन पार्टी मेरी माँ है, पार्टी हमारी सब कुछ है। पार्टी बढ़ना चाहिए, संगठन बढ़ना चाहिए। इसीलिए हमारे नेताओं ने बहुत त्याग किया है। और हमारे पहले बोलते थे 2 MP थे, 2 MP से 325 अनेक ऐसे हमारे नेताओं के। येडियुरप्पा जी पार्टी का फाउंडेशन है, अनंत कुमार जी पार्टी के नींव है। हमारे अनेक लोग मेहनत करके संगठन को बढ़ाया है।
और इसीलिए आज सोमनाथ पाटिल जी का बीदर जिले का भारतीय जनता पार्टी का अध्यक्ष करके नियमन हुआ है। आपका जिला की ओर से, खास करके औराद की ओर से हार्दिक हार्दिक स्वागत करता हूँ, बधाई देता हूँ, आपको शुभकामनाएं देता हूँ। आपका जो 1 साल में काम किया है, अभी 3 साल में काम होना है। आपके अध्यक्ष में जिला पंचायत आने वाला है, तालुका पंचायत आने वाला है, पटन पंचायत आने वाला है, ग्राम पंचायत आने वाला है, हो सके तो एमएलए भी आने वाला है, क्योंकि 28 में हमारा पेड़ खत्म होता है। 28 में अब 3 साल बदले तो चुनाव में मुझे मालूम है कटिल जी ऐसे ही थे, 3 साल से 4-5 साल हो गया। विजेंद्र जी 1 साल गया, अभी 3 साल 4 साल हो रहा है। इसलिए आप पार्टी का वफादार कार्यकर्ता है, आपकी मेहनत लगन है, आपको टाइम मिल रहा है। मुझे पूरा विश्वास है जैसे 1 साल में आप काम करें वैसे 3 साल में अच्छा काम करेंगे, मेरा पार्टी का कद बढ़ाएंगे और आपके अध्यक्ष में ಈಗಿನ ನಡುವೆ ಜಿಲ್ಲಾಧ್ಯಕ್ಷರು ಇಡೀ ತಂಡ ಒಂದು ನೀಲಿ ನಕ್ಷೆ ರೆಡಿ ಮಾಡಿ ಎಲ್ಲ ಮೋರ್ಚಾಗಳಿಗೆ ಜವಾಬ್ದಾರಿ ಕೊಟ್ಟು ಎಲ್ಲ ಮೋರ್ಚಾದವರು ಕೂಡ ಜಿಲ್ಲಾ ಪದಾಧಿಕಾರಿಗಳು ಕೂಡ ಇನ್ಚಾರ್ಜ್ ಯಾರು ಹಾಕಿದೆವು ಜಿಲ್ಲೆಯಲ್ಲಿ ಅವರು ಕೂಡ ಅಲ್ಲಿ ಇನ್ಚಾರ್ಜ್ ವಹಿಸಿ ಸಂಘಟನೆಯಲ್ಲಿ ಆದಷ್ಟು ಇನ್ನೆಷ್ಟು ಬೇಗ ಕೊಡಬೇಕು. ಎಲೆಕ್ಷನ್ ದೃಷ್ಟಿಕೋನದಿಂದ ಯಾರ್ಯಾರು ಏನೇನು ಮಾಡಿದ್ರೆ ಆ ಒಂದು ಮಾನದಂಡ ಅನುಸರಿಸಿ ಒಳ್ಳೆ ಅಭ್ಯರ್ಥಿಗಳನ್ನು ಈಗೀಗ ಗುರುತಿಸಿ ಅವರಿಗೆ ಟಿಕೆಟ್ ಕೊಡುವಂಥ ಪ್ರಯತ್ನ ಎಲ್ಲ ಮಂಡಳಿಯಿಂದ ಎಲ್ಲ ನಾಯಕರು ಮಾಡಬೇಕು. ಅಂದಾಗೆ ನಾವು ಜಿಲ್ಲೆಯಲ್ಲಿ 2010ರಲ್ಲಿ ಮಲ್ಕಾಪುರರಿದ್ದರು, ಗಂಗೇರಿದ್ದರು, ಮತ್ತು ಎಲ್ಲರೂ ಇದ್ದರು, ಸುಭಾಷ್ ಕಲ್ಲೂರವರು. ಅವಾಗ ಕೂಡ ನಾವು ಜಿಲ್ಲಾ ಪಂಚಾಯತ್ ಪೂರ್ವ ಅವಧಿಯಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿ ಜಿಲ್ಲಾ ಅಧ್ಯಕ್ಷರನ್ನು, ನಾವು ಉಪಾಧ್ಯಕ್ಷರನ್ನು ಮತ್ತು ಸ್ಥಾಯಿ ಸಮಿತಿ ಅಧ್ಯಕ್ಷರನ್ನು ನೇಮಕ ಮಾಡಿದರು. ಈಗ ಕೂಡ ಆ ದಿನಗಳು ಮತ್ತೆ ಬರಲಿ. 2005 5 ವರ್ಷ ಎಲೆಕ್ಷನ್ ಚುನಾವಣೆ ಆಗಿಲ್ಲ, ಯಾಕಾಗಿಲ್ಲ ಏನಾಗಿಲ್ಲ ತಮ್ಮೆಲ್ಲರಿಗೂ ಗೊತ್ತಿದೆ, ಅದ್ರ ಬಗ್ಗೆ ನಾನು ಮೆಲುಕು ಹಾಕಲ್ಲ. ಬಟ್ ಈಗೇನು ಚುನಾವಣೆ ಆಗ್ತಾವೆ 5 ವರ್ಷ ಕಡೆಯಿಂದ 5 ವರ್ಷದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಮತ್ತೊಂದು ಸಲ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷ, ಉಪಾಧ್ಯಕ್ಷ, ಎಲ್ಲ ಸ್ಥಾಯಿ ಸಮಿತಿ ಅಧ್ಯಕ್ಷ ಆಗಬೇಕಿತ್ತು. ಇವಾಗಿನ ಹಿಡಿದೇ ನಾವು ಸಂಘಟನೆ, ಅಭ್ಯರ್ಥಿ ಹುಡುಕಾಟ ಎಲ್ಲ ಒಳ್ಳೆ ರೀತಿಯಲ್ಲಿ ಮಾಡಿದ್ರೆ ಮುಂದೆ ಜಿಲ್ಲಾ ಪಂಚಾಯತ್ ನಾವು ಧ್ವಜ ಹಾರಿಸ್ಬೋದು ಅಂತ ನಾನು ಹೇಳ್ತಾ ನಮ್ಮೆಲ್ಲರಿಗೆ ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನೊಂದ್ಸಲ ಸೋಮನಾಥ್ ಪಾಟೀಲ್ ಅವರು ನನ್ನ ವತಿಯಿಂದ, ಇಡೀ ಜಿಲ್ಲೆಯ ನಮ್ಮ ಕ್ಷೇತ್ರ ಮತವರ ವತಿಯಿಂದ, ಸಂಘಟನೆ ವತಿಯಿಂದ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತೀನಿ. ಅದೇ ಥರ ರಾಜರೆಡ್ಡಿಯವರು ಕೂಡ ರಾಜ್ಯದ ಅಧ್ಯಕ್ಷ ಚುನಾವಣೆಗೆ ಮತ ಹಾಕಲಿಕ್ಕೆ ಅವ್ರಿಗೆ ನೇಮಕ ಮಾಡಿದ್ರು, ಅವ್ರಿಗೂ ಕೂಡ ಅಭಿನಂದನೆ ಸಲ್ಲಿಸಿ ನಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಈ ಅಧ್ಯಕ್ಷರ 1 ವರ್ಷ ಭಾಳ ಸಮಯ ಕೊಟ್ಟರು, ಇನ್ನೆಷ್ಟು ಸಮಯ ಮತ್ತೆ ಕೊಟ್ಟು ಮತ್ತೆ ಚುರುಕಾಗಿ ಸಂಘಟನೆ ಇನ್ನಿಷ್ಟು ಕೆಳಹಂತಲ್ಲಿ ಮೇಲಿಂತರ ತರಲಿಕ್ಕೆ ಪ್ರಯತ್ನ ಮಾಡಲಿ. ಅವ್ರ ಜೊತೆ ತನ್ನ ನನದೊಂದಿಗೆ ವೇದಿಕೆಯಲ್ಲಿ ಎಲ್ಲ ನಾಯಕರು ಜೊತೆ ಇರ್ತೀವಿ ಅಂತ ಹೇಳಿ ನನ್ನ ಮಾತಿಗೆ ವಿರಾಮ ಮಾಡ್ತೀನಿ. ಸಾಬ್ರನು ಜೈ ಹಿಂದ್. ಅನಂತ ಧನ್ಯವಾದಗಳನ್ನು ತಿಳಿಸ್ತೇನೆ. ನಮ್ಮ ನಾಯಕರು ಮಾತಾಡ್ತಾ ಇದ್ದಾಗ ರಘುನಾಥ್ ಮಲ್ಕಾಪುರೇಜಿ ಅವರು ಒಂದು ಮಾತನ್ನು ಹೇಳಿದರು, ಪ್ರೆಸಿಡೆಂಟ್ ವಿಲ್ ಪ್ರಿಸೈಡ್ಸ್ ಆ್ಯಂಡ್ ಟೀಮ್ ವಿಲ್ ಡಿಸೈಡ್ಸ್. ಇವತ್ತು ಅಧ್ಯಕ್ಷರಾಗಿ ಘೋಷಣೆಯನ್ನು ಶಿವರಾಜ್ ಗಂದ್ಗಿ ಅವರು ಮಾಡಿರ್ಬೋದು, ಆದರೆ ಇದನ್ನು ಡಿಸೈಡ್ ಮಾಡಿದವರು ತಾವೆಲ್ಲರೂ. ಇವತ್ತು ಇಡೀ ರಾಜ್ಯದಲ್ಲಿ 23 ಸಂಘಟನಾತ್ಮಕ ಜಿಲ್ಲೆಗಳಿಗೆ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ನಡೆದಿದೆ. ಬಹುಶಃ ಬಹಳ ಜನರಿಗೆ ಅನಿಸ್ತಾ ಇತ್ತು 1 ವರ್ಷ ಆಗಿದೆ, ಸೋಮನಾಥ್ ಪಾಟೀಲ್ ಅವರೇ ಹೆಂಗೂ ಮುಂದುವರಿತಾರ ಅಂತ ಹೇಳಿ. ಆ ರೀತಿ ಏನಿಲ್ಲ. ಆ 23 ಆಯ್ಕೆಗಳಲ್ಲಿ ಇವತ್ತಾದಂಥ 23 ಜನರಲ್ಲಿ ಹೆಚ್ಚು ಕಡಿಮೆ 15 ಜನರನ್ನು ಬದಲಾವಣೆ ಮಾಡಲಾಗಿದೆ. ಕಲಬುರಗಿಯಲ್ಲಿ ಜಿಲ್ಲಾಧ್ಯಕ್ಷರ ಬದಲಾವಣೆಯಾಗಿದೆ, ಯಾದಗಿರಿಯಲ್ಲಿ ಜಿಲ್ಲಾಧ್ಯಕ್ಷರ ಬದಲಾವಣೆಯಾಗಿದೆ, ಕೊಪ್ಪಳದಲ್ಲಿ ಬದಲಾವಣೆಯಾಗಿದೆ, ಹೊಸಪೇಟೆಯಲ್ಲಿ ಬದಲಾವಣೆಯಾಗಿದೆ. ಈ ರೀತಿಯಾಗಿ ಸಾಕಷ್ಟು ಕಡೆ ಬದಲಾವಣೆಯಾಗಿದೆ. ಆದರೆ ಬೀದರ್ನಲ್ಲಿ ಯಾಕೆ ಬದಲಾವಣೆಯಾಗಿಲ್ಲ ಅಂದ್ರೆ ನೀವು ಡಿಸೈಡ್ ಮಾಡಿ ಕಡೆಯಿಂದ ಬದಲಾವಣೆಯಾಗಿಲ್ಲ. ಕಳೆದ ಸತತ 1 ವರ್ಷದಲ್ಲಿ ರಾಜ್ಯದಿಂದ ಕೊಟ್ಟಂಥ ಎಲ್ಲ ಕಾರ್ಯಕ್ರಮಗಳಲ್ಲಿ ನಾವು ನಿರಂತರವಾಗಿ ನಂಬರ್ 1 ಸ್ಥಾನದಲ್ಲಿ ಇದ್ದೀವಿ. ಚುನಾವಣೆ ಪೂರ್ವದಲ್ಲಿ ಅವ್ರು ಕೊಟ್ಟಂಥ ಗೋಡೆ ಬರಹಗಳ ಕಾರ್ಯಕ್ರಮದ ಹಿಡ್ಕೊಂಡು ಮನ್ ಕಿ ಬಾತ್ ಕಾರ್ಯಕ್ರಮ ಇರ್ಬೋದು, ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮ ಇರ್ಬೋದು, ಇವತ್ತು ಬೂತ್ ಸಮಿತಿ ರಚನೆ ಮಾಡುವಂಥ ಕಾರ್ಯಕ್ರಮ ಇರ್ಬೋದು. ನಾವು ಬೂತ್ ಸಮಿತಿ ರಚನೆ ಮಾಡಿದ್ದೀವಿ ಅಂತ ಸುಮ್ಮನೆ ಹೇಳಂಗಿಲ್ಲ. 12 ಜನರ ಸಮಿತಿ ನಾವು ಪೋರ್ಟಲ್ನಲ್ಲಿ ಎಂಟ್ರಿ ಆದ ನಂತರನೇ ನಮ್ಮ ಸಮಿತಿ ರಚನೆ ಆಗೋದು. ಇವತ್ತು ನಮ್ಮ ಮಂಡಲ ಅಧ್ಯಕ್ಷರು, ಅವ್ರ ತಂಡ
ಇವತ್ತು ಹೆಚ್ಚು ಕಮ್ಮಿ ನಮ್ಮ 8 ಮಂಡಲಗಳಲ್ಲಿ 7 ಮಂಡಲಗಳಲ್ಲಿ 100% ಬೂತ್ ಸಮಿತಿಗಳ ರಚನೆ ಆಗಿದೆ. ಬೀದರ್ನಲ್ಲಿ 21 ಬೂತ್ಗಳಲ್ಲಿ ಇನ್ಕಂಪ್ಲೀಟ್ ಸಮಿತಿಗಳಿವೆ. ಇನ್ಕಂಪ್ಲೀಟ್ ಅಂದರೆ ಮೈನಾರಿಟಿ ಇರೋದ್ರಿಂದ ನಾವು 12 ಜನರ ತಂಡ ರಚನೆ ಮಾಡಲಿಕ್ಕಾಗಿಲ್ಲ. ಅಲ್ಲೊಂದು 4-5 ಜನರ ತಂಡವನ್ನು ರಚನೆ ಮಾಡಿದ್ದೀವಿ ಬೀದರ್ ನಗರಕ್ಕೆ. ಬೀದರ್ ಗ್ರಾಮಾಂತರ 100% ಆಗಿದೆ. ಆ 21 ಬೂತ್ ಹಿಡಿದ್ರೆ ಬೀದರ್ ನಗರನೂ ಕೂಡ 100%. ಔರಾದ್ 100% ಆಗಿದೆ. ಬಾಲ್ಕಿ ಒಂದು ಮಾತ್ರ 64% ಆಗಿದೆ. ಬರುವಂಥ ದಿನದಲ್ಲಿ ಅದನ್ನು ಕೂಡ ನಾವು 100% ಬೂತ್ ಸಮಿತಿ ಮಾಡಲೇಬೇಕು. ಯಾವಾಗಲಾದರೂ ಒಂದು ಸಲ ಮಾಡಲೇಬೇಕು. ಬಟ್ ನಾವು ಚುನಾವಣೆಗೆ ಎಲಿಜಿಬಲ್ ಆಗಬೇಕು ಅಂದ್ರೆ ಮಿನಿಮಮ್ 50% ಬೂತ್ ಸಮಿತಿ ಆಗಿರ್ಬೇಕು. ಈಗಾಗಲೇ ಆ ಎಲ್ಲ ಪ್ರಕ್ರಿಯೆಗಳ ಬಗ್ಗೆ ಶಿವರಾಜ್ ಗಂಗೇಜಿ ಅವರು ಹೇಳಿದ್ದಾರೆ. ಈ ಎಲ್ಲ ಪ್ರಕ್ರಿಯೆಗಳಲ್ಲಿ ನಮ್ಮ ಜಿಲ್ಲೆ ಇಡೀ ರಾಜ್ಯಕ್ಕೆ ನಂಬರ್ 1 ಆಗಿರೋದು ಅದಕ್ಕೆ ಯಾರಾದರೂ ಕಾರಣೀಭೂತರಿದ್ದರೆ ಇಲ್ಲಿ ಮುಂದ್ಗಡೆ ಕುಂತ ತಾವೆಲ್ಲರೂ ಇದ್ರಿ. ಜೊತೆಯಲ್ಲಿ ನಮ್ಮ ವೇದಿಕೆ ಮೇಲೆ ಕುಂತ ಎಲ್ಲ ನಾಯಕರು, ನಮ್ಮ ಶಾಸಕರು ಕೂಡ ಅನೇಕ ಬೇರೆ ಜಿಲ್ಲೆಗಳಲ್ಲಿ ನೋಡಿದ್ದೀವಿ ನಾವು. ಮಾಜಿ ಶಾಸಕರು ಕೂಡ ಅಲ್ಲಿ ಆ ಮಂಡಲ ಅಧ್ಯಕ್ಷರ ಜೊತೆ ಹೋಗಿ ಅವ್ರು ಕೆಲಸ ಮಾಡಲಿಲ್ಲ. ಆದರೆ ನಮ್ಮ ಜಿಲ್ಲೆಯಲ್ಲಿ ಸ್ವತಃ ಶಾಸಕರು ಊರುಗಳಿಗೆ ಹೋಗಿ ಮನೆ ಹೋಗಿ ನಮ್ಮ ಮಾಜಿ ಶಾಸಕರು ನಮಗೆಲ್ಲಕ್ಕಿಂತ ಮುಂಚೆ ಆ್ಯಕ್ಟಿವ್ ಮೆಂಬರ್ಶಿಪ್ ಫಾರ್ಮ್ ಯಾರು ತಮ್ಮ ಕಳಿಸ್ಯಾರ ಅಂದರೆ ರಂಗನಾಥ್ ಮಲ್ಕಾಪುರಿ ಅವರು ಕಳಿಸ್ಯಾರ ಜಿಲ್ಲೆ. ಆ ಕಾರ್ಯ ಪದ್ಧತಿ ಅಂತ ಇವತ್ತು ನಮ್ಮೆಲ್ಲ ಶಾಸಕರು, ನಮ್ಮ ವೇದಿಕೆ ಮೇಲೆ ಕುಂತ ನಾಯಕರು ತಾವೆಲ್ಲರೂ ಮಾಡಿರೋದ್ರಿಂದ ಇವತ್ತು ಇಡೀ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲೆ ನಂಬರ್ 1 ಇರೋದಕ್ಕೆ ನನ್ನನ್ನು ಈ ಮತ್ತೊಂದು ಸಲ ಆಯ್ಕೆ ಮಾಡಲಿಕ್ಕೆ ತಾವು ಕಾರಣೀಭೂತರಾಗಿದ್ರಿ. ಅದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀನಿ. ಇಲ್ಲಿ ಪ್ರೆಸಿಡೆಂಟ್ ವಿಲ್ ಪ್ರಿಸೈಡ್ಸ್ ಆ್ಯಂಡ್ ಟೀಮ್ ವಿಲ್ ಡಿಸೈಡ್ಸ್ ಅಂತ ಮಲ್ಕಾಪುರ ಅವರು ಹೇಳಿದರು. ಕೇವಲ ನಾನು ಅಧ್ಯಕ್ಷನಾಗಿ ನಾನು ಏನು ಮಾಡಲಿಲ್ಲ. ನಾನು ಮಾಡಿರೋದು ಕೇವಲ 150 ಮೆಂಬರ್ಶಿಪ್. ಅದು ನಮ್ಮ ಒಬ್ಬೊಬ್ಬ ಕಾರ್ಯಕರ್ತರು, ನಮ್ಮ ಕಳೆದ ಸಲ SC ಮೋರ್ಚಾದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಾಗಿದ್ದಂಥ ಶಿವಕಾಂತ್ 4000 ಮೆಂಬರ್ಶಿಪ್ ಮಾಡಿದರು. ನಮ್ಮಲ್ಲಿ ಮಹಿಳಾ ಮೋರ್ಚಾದಲ್ಲಿ ಅನೇಕ ಜನ 500, 1000. ನಮ್ಮ ಹೇಮಾ ತುಕಾರೆಡ್ಡಿ ಅವರು 1800, 2000. ನಮ್ಮಲ್ಲಿ ಔರಾದನಲ್ಲಿ ಒಬ್ಬ ಕಾರ್ಯಕರ್ತ 5000. ಈ ರೀತಿ ನಾನು ಕೇವಲ 150 ಮಾಡಿದ್ದೀನಿ. ಆದರೆ ನಮ್ಮ ಕಾರ್ಯಕರ್ತರು ಏನು ಮಾಡಿದ್ದಾರಲ್ಲ, ಇದರಿಂದ ನಾವು ಇಡೀ ರಾಜ್ಯಕ್ಕೆ ನಮಗೆ ಕೊಟ್ಟಿರುವಂಥ ಗುರಿ 3,82,000. ಆದರೆ ಅದರಲ್ಲಿ ನಾವು 3,51,000 ಚಿಲ್ಲರೆ ಮಾಡಿ 92% ನಮ್ಮ ಗುರಿಯನ್ನು ಮುಟ್ಟಿ ಇಡೀ ರಾಜ್ಯದಲ್ಲಿ ನಂಬರ್ 1 ಆಗಿದ್ದೀವಿ. ನಮಗೆ ಆ್ಯಕ್ಟಿವ್ ಮೆಂಬರ್ಶಿಪ್ನಲ್ಲಿ ನಮಗೆ ಕೊಟ್ಟಂಥ ಗುರಿ 1 ಬೂತಿಗೆ 2 ಮಾಡಬೇಕು ಅಂತೇಳಿ. ಇಡೀ ರಾಜ್ಯದ ಎಲ್ಲ ಸಂಘಟನಾತ್ಮಕ ಜಿಲ್ಲೆಗಳಲ್ಲಿ 1 ಬೂತಿಗೆ 1 ಮಾಡಿದ್ದಾರೆ ಅವರು. ನಮ್ಮಲ್ಲಿರೋದು 1528 ಬೂತು. ಅದರ ಪ್ರಕಾರ ನಮಗೆ 3050 ಮಾಡಬೇಕಾಗಿತ್ತು. ಆದರೆ ನಾವು ಮಾಡಿರೋದು 3500. ಅಂದರೆ ನಮ್ಮ ಗುರಿಗಿಂತನೂ ಹೆಚ್ಚಿಗೆ ಆ್ಯಕ್ಟಿವ್ ಮೆಂಬರ್ಶಿಪ್ ಮಾಡಿದ್ದೀವಿ. ನಾವು ಕೇವಲ ಪೇಪರ್ ಮೇಲೆ ಮಾಡಿದ್ದೀವಿ ಅಂತ ಹೇಳಂಗಿಲ್ಲ. ಅಲ್ಲಿ 100 ರೂಪಾಯಿ ನಮ್ಮ ಸಂದಾಯ ಆಗಬೇಕು. ನಮ್ಮದೆಲ್ಲ ಆನ್ಲೈನ್ನಲ್ಲಿ ಪೋರ್ಟಲ್ ಎಂಟ್ರಿ ಆಗಬೇಕು. ನಂತರ ನಮ್ಮ ಬೂತ್ ಸಮಿತಿ ಕೂಡ ಪೋರ್ಟಲ್ ಎಂಟ್ರಿ ಆಗಬೇಕು. ಇದ್ರ ಜೊತೆಯಲ್ಲಿ ಕೆಲಸ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ನನಗೆ ಅತ್ಯಂತ ಖುಷಿ ಕೊಟ್ಟಂಥ ಸಂದರ್ಭ ಯಾವಾಗ ಅಂದರೆ ಮೊನ್ನೆ ನಮ್ಮ ರಾಜ್ಯಾಧ್ಯಕ್ಷರು ಸಚಿನ್ ಪಂಚಾಳ್ ಆತ್ಮಹತ್ಯೆ ಮಾಡಿಕೊಂಡಿದ್ದು ಅವ್ರ ಮನೆಗೆ ವಿಸಿಟ್ ಬಂದಿದ್ದು. ಅವ್ರು ಬಂದಾಗ ವಾಪಸ್ ಹೋಗುವಾಗ ನಾನು ಅವ್ರ ಗಾಡಿಯಲ್ಲಿದ್ದೆ. ಆ ಗಾಡಿಯಲ್ಲಿ ಚಲುವಾದಿ ನಾರಾಯಣ ಸ್ವಾಮಿಯವರು, ನಮ್ಮ ವಿರೋಧ ಪಕ್ಷ ನಾಯಕರು, ಪ್ರತಿಪಕ್ಷ ನಾಯಕರು ಪರಿಷತ್ತು, ಆಮೇಲೆ ರವಿಕುಮಾರ್ ಅವರು, ನಾನು ರಾಜ್ಯಾಧ್ಯಕ್ಷರಿದ್ದೀವಿ. ಆ ಸಂದರ್ಭದಲ್ಲಿ ವಿಧಾನ ಪರಿಷತ್ ನಮ್ಮ ಪ್ರತಿಪಕ್ಷ ನಾಯಕರಿಗೆ ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದರು, ಸರ್ ಮುಂಚೆ ನಾವು ಸಂಘಟನೆ ಜಿಲ್ಲೆ ಅಂದರೆ ನಾವು ಉಡುಪಿ ಮತ್ತು ಚಿಕ್ಕಮಗಳೂರು ಅಂತ ಹೇಳಿ ನೋಡ್ತಾ ಇದ್ದೀವಿ. ಇವತ್ತು ಆ ಉಡುಪಿ ಚಿಕ್ಕಮಗಳೂರು ಕೂಡ ಬೀದರ್ ಜಿಲ್ಲೆ ಕಡೆ ನೋಡೋ ರೀತಿಯಲ್ಲಿ ಬೀದರ್ ಜಿಲ್ಲೆಯಲ್ಲಿ ಸಂಘಟನೆ ಕೆಲಸ ನಡೀತಾ ಇದೆ ಅಂತ ಹೇಳಿದರು. ಅವಾಗ ನನಗೆ ಭಾಳ ಖುಷಿ ಅನ್ನಿಸ್ತು. ಯಾಕಂದ್ರೆ ಆ ರಾಜ್ಯಾಧ್ಯಕ್ಷರ ಮುಂದೆ ಇವತ್ತು ಜನವರಿ 29, 2025, ಜನವರಿ 29, 2024 ಗಣೇಶ್ ಮೈದಾನದಲ್ಲಿ ನನ್ನ ಶಪಥ ಗ್ರಹಣ ಇದ್ದಾಗ ಅವಾಗ ನಾನು ರಾಜ್ಯಾಧ್ಯಕ್ಷರ ಮುಂದೆ ಹೇಳಿದ್ದೆ, ನನ್ನ ಕನಸು ಏನು ಅಂದ್ರೆ ಉಡುಪಿ ಚಿಕ್ಕಮಗಳೂರು ಅಂದ್ರೆ ಸಂಘಟನೆ ಜಿಲ್ಲೆ ಅಂತ ಹೇಳಿ ಕರೀತಾರ. ಅದು ನಮ್ಮ ಆಸೆ ಇದೆ. ನಮ್ಮೆಲ್ಲರ ಪ್ರಯತ್ನದಿಂದ ಮುಂದೆ ಬರುವಂತಹ ದಿನದಲ್ಲಿ ಬೀದರ್ ಕೂಡ ನನ್ನ ಅವಧಿಯಲ್ಲಿ ಸಂಘಟನೆ ಜಿಲ್ಲೆ ಆಗಬೇಕು ಅಂತೇಳಿ ನಾನು ಒಂದು ಶಪಥವನ್ನು ಮಾಡಿದ್ದೀನಿ. ಅದನ್ನು ತಾವು ಈಡೇರಿಸ್ಕೊಟ್ಟಿದ್ರಿ. ಅದಕ್ಕಾಗಿ ನಮಗೆ ಮತ್ತೊಂದು ಸಲ ಧನ್ಯವಾದವನ್ನು ತಿಳಿಸ್ತೀನಿ. ಇವತ್ತು ಮುಂಜಾನೆ ಕಲಬುರಗಿ ಜಿಲ್ಲೆಯ ಅಧ್ಯಕ್ಷರು ಕೂಡ ಘೋಷಣೆ ಆಗಿದೆ. ಅಲ್ಲಿ ಬಗಲಿ ಅಂತೇಳಿ ನಮ್ಮ ಪ್ರಧಾನ ಕಾರ್ಯದರ್ಶಿ ಆಗಿದ್ದರು ಅಶೋಕ್ ಬಗಲಿ ಅಂತೇಳಿ, ಅವರು ಅಲ್ಲಿ ಅಧ್ಯಕ್ಷರಾಗಿದ್ದಾರೆ. ಮುಂಜಾನೆ ಅವರಿಗೆ ಅಭಿನಂದನೆಗಳನ್ನು ಹೇಳಿ ನಾನು ಫೋನ್ ಮಾಡಿದ್ದೆ, ಅಧ್ಯಕ್ಷರೇ ಅಭಿನಂದನೆಗಳು, ಚೆನ್ನಾಗಾಯಿತು, ಒಬ್ಬ ಕಾರ್ಯಕರ್ತರಿಗೆ ಜವಾಬ್ದಾರಿ ಸಿಕ್ತು ಅಂತೇಳಿ. ಇಲ್ಲ ಅಣ್ಣ, ನಾನು ಹೇಳ್ತಾ ಇದ್ದೀನಿ, ಈಗ ನಾನು ಬೀದರ್ನಲ್ಲಿ ಯಾವ ರೀತಿ ಸಂಘಟನೆ ಕೆಲಸ ನಡೀತಾ ಇದೆಯೋ ಆ ರೀತಿ ನಾವು ಕೂಡ ಸಂಘಟನೆ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ ನನಗೆ ತುಂಬ ಹೆಮ್ಮೆ ಅನ್ನಿಸ್ತಾ ಇತ್ತು. ಅದು ಕೇವಲ ಅಧ್ಯಕ್ಷನ ಕೆಲಸ ಇಲ್ಲ, ತಾವೆಲ್ಲರೂ ಕೂಡ ಮಾಡಿದಂಥ ಕೆಲಸ. ಅನೇಕ ಸಲ ನಾನು ಭಾಳ ಜನರಿಗೆ ಸಿಟ್ಟಿ ಕೂಡ ಬಂದಿದ್ದೀನಿ, ಸುಮ್ಮನೆ ಹಾಗೆ ಆಗಿಲ್ಲ ಕೆಲಸ. ಅನೇಕರಿಗೆ ನನಗೆ ಬೇಕಾದವರಿಗೆ ಭಾಳಷ್ಟು ನಾನು ಬೈದಿದ್ದೀನಿ, ಈ ರೀತಿ ನಡೆಯೋಕ್ಕಿಲ್ಲ ಅಂತೇಳಿ. ಆದರೂ ಕೂಡ ನಾನು ಸಿಟ್ಟಿಗೆ ಬಂದಿನಿ ಅಂತ ತಿಳ್ಕೊಳ್ಳೋದೇ ತಾವೆಲ್ಲರೂ ಕಳೆದ 1 ವರ್ಷದಲ್ಲಿ
ಸತತವಾಗಿ ಕೆಲಸ ಮಾಡ್ಕೊತಾ ಬಂದಿದ್ದೀರಿ. ಇನ್ನೂ ಕೆಲವೊಂದು ಜನ ಅವರು ಬಂದೇ ಇಲ್ಲ. ನಮ್ಮ ಪದಾಧಿಕಾರಿಗಳಾಗಿದ್ದವರು ಅವರಿಗೆ ಎಷ್ಟೋ ಸಲ ಫೋನ್ ಮಾಡಿದ್ರು ಕೂಡ ಅವರು ಬರ್ತಾ ಇಲ್ಲ. ಬಹುಶಃ ಅವರಿಗೆ ಆ ಜವಾಬ್ದಾರಿ ಇರಲಿಕ್ಕಿಲ್ಲ. ಇನ್ನೂ ಕೆಲವೊಬ್ಬರಿಗೆ ನಾವು ಜವಾಬ್ದಾರಿಗಳು ಕೊಟ್ಟಿಲ್ಲ. ಸಾಕಷ್ಟು ಜನ ಆ ರೀತಿ ಇದ್ದಾರೆ. ಈಗ ಬರುವಂಥ ದಿನದಲ್ಲಿ ಯಾರಿಗೆ ಆ ಜವಾಬ್ದಾರಿ ನಾವು ಇದು ಅನ್ನಿಸ್ತಾ ಇಲ್ಲ, ನನಗೆ ಸರಿ ಅನ್ನಿಸ್ತಾ ಇಲ್ಲ ಅಂತ ಹೇಳ್ಬೋದು, ಅಥವಾ ನನಗೆ ಬೇರೆ ಕೆಲಸಗಳ ಒತ್ತಡ ಇರ್ಬೋದು, ಅವ್ರ ವೈಯಕ್ತಿಕ ಕೆಲಸಗಳಿರ್ಬೋದು. ಆ ಕಾರಣದಿಂದಾಗಿ ಅವ್ರು ಏನಾದರೂ ಇದ್ದಿದ್ರು ಕೂಡ ಅವ್ರಿಗೆ ಇದು ಮಾಡಿಲ್ಲ, ಬೇರೆಯವ್ರಿಗೆ ಯಾರಿಗೂ ಜವಾಬ್ದಾರಿ ಸಿಕ್ಕಿಲ್ಲ ಅಂಥವ್ರನ್ನು ಕೂಡ ನಾವು ಉದಾಹರಣೆ ನಾನು ಒಂದು ಹೆಸರು ಹೇಳಿದೆ. ಈಗ ನಮ್ಮ ಶಿವಕಾಂತ್ ತುಂಬ ಕೆಲಸ ಮಾಡಿದ್ದ. ನಾವು ಇವತ್ತು ಅಂಬೇಡ್ಕರ್ ಬಗ್ಗೆ ನಮ್ಮ ಅಮಿತ್ ಶಾ ಅವರು ಒಂದು ಹೇಳಿಕೆ ಹೇಳಿದ್ದಾಗ ಇವತ್ತು ಅನೇಕ ಜನ ಹೋರಾಟ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ನಮ್ಮ ಅದೇ ಸಮುದಾಯದ ನಮ್ಮ ಶಿವಕಾಂತ್ ಇವತ್ತು 4,000 ಮೇಲ್ಪಟ್ಟು ಒಂದು ಇದು ಮಾಡಿದ್ದು ಒಂದು ಎಲ್ಲರಿಗೂ ಒಂದು ಹೆಮ್ಮೆ ಆದ ವಿಷಯ. ಆ ಸಮಾಜದ ಜನರನ್ನು ಸೇರಿಸಿದ ಅವ್ರು ಕೇವಲ ಎಲ್ಲರೂ ಮಾಡಿಲ್ಲ ಮೆಂಬರ್ಶಿಪ್, ಆ ದಲಿತ ಸಮಾಜದ ಮೆಂಬರ್ಶಿಪ್ ಇವತ್ತು 4,000 ಮಾಡಿದ್ದಾನೆ. ಈ ರೀತಿ ಕೆಲಸ ಮಾಡಿದವರಿಗೂ ಕೂಡ ನಾವು ಜವಾಬ್ದಾರಿ ಕೊಡುವಂಥ ಅವಶ್ಯಕತೆ ಇದೆ ಅಂತ ತುಂಬ ಜನರಿಗೆ ನಮ್ಮ ಪಕ್ಷದಲ್ಲಿ ಜವಾಬ್ದಾರಿಗಳು ಸಾಕಷ್ಟಿವೆ. ನಾವು ಕೆಲಸ ಮಾಡೋರು ಬೇಕಾಗಿದೆ. ಮತ್ತು ಜವಾಬ್ದಾರಿಯಿಂದ ನಮಗೆ ಏನಾದರೂ ಆಗ್ತಂತ ಇಲ್ಲ, ಆ ಜವಾಬ್ದಾರಿಯಲ್ಲಿ ಕುಂತು ನಾವು ಯಾವ ರೀತಿ ಕೆಲಸ ಮಾಡ್ತೀವಿ ಅದರಿಂದ ಆ ಜವಾಬ್ದಾರಿಗೂ ಆ ಪೋಸ್ಟಿಗೂ ಒಂದು ಗೌರವ ಬರ್ತದೆ, ನಮ್ಮ ಗೌರವವನ್ನು ಹೆಚ್ಚಿಗಾಗ್ತದೆ. ಆ ನಿಟ್ಟಿನಲ್ಲಿ ಅದೆಲ್ಲ ಪದಾಧಿಕಾರಿಗಳು ಬೇರೆ ಜಿಲ್ಲೆಗಳಲ್ಲಿ ಇನ್ನೂ ಪದಾಧಿಕಾರಿಗಳ ರಚನೆ ಆಗಿಲ್ಲ. ನಮ್ಮ ಜಿಲ್ಲೆ ನಮ್ಮದು ಒಂದೇ ಜಿಲ್ಲೆಯಲ್ಲಿ ಮಾತ್ರ ಎಲ್ಲ ಪೂರ್ತಿ ಇಡೀ ತಂಡ ರಚನೆಯಾಗಿದೆ. ಅದಕ್ಕಾಗಿ ಮುಂಬರುವಂಥ ದಿನದಲ್ಲಿ ಈ ಹಿಂದಿನ ದಿನಗಳಲ್ಲಿ ಏನು ತಾವು ಸಹಕಾರ ಕೊಟ್ಟಿದ್ರಿ, ಒಂದು ಸಣ್ಣ ಸ್ಟ್ರೈಕ್ ಇದ್ರೂ ಕೂಡ ಇವತ್ತಿನ ಸಭೆನೇ ಒಂದು ಉದಾಹರಣೆ. ನಿನ್ನೆ ರಾತ್ರಿ ಒಂದು ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ದೆ. ಬಸವಣ್ಣನವರ ಮೂರ್ತಿಗೆ ಅವಮಾನ ಆದಾಗ ಲಿಂಗಾಯತರಿಂದ ಒಂದು ನಾವು ದೊಡ್ಡ ಪ್ರತಿಭಟನೆ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಆ ಪ್ರತಿಭಟನೆಯಲ್ಲಿ ನಾನು ಪಾಲ್ಗೊಂಡಿದ್ದೆ. ಅಲ್ಲಿ ನೋಡಿದೆ ನಾನು ಒಬ್ಬ ಪೊಲೀಸ್ ನಿಲ್ಲಿಸ್ತಾರೆ ಅಲ್ಲಿ. ಅದ್ರ ಭಾರತೀಯ ಜನತಾ ಪಕ್ಷದ ಒಂದು ಹೋರಾಟ ಇದೆ ಅಂದರೆ DYS ಹಿಡ್ಕೊಂಡು 4 ಜನ ಸರ್ಕಲ್ ಇನ್ಸ್ಪೆಕ್ಟ್ರು, ಒಂದು 4 ಜನ PSIಗಳು ಎಲ್ಲರೂ ಬಂದು ನಿಂತಿರ್ತಾ ಇದ್ದಾರೆ. ನಮ್ಮ ಹೋರಾಟ ಇದೆ ಅಂದರೆ ಇವತ್ತು ಸರ್ಕಾರ ಕೂಡ ಭಯ ಬೀಳ್ತಾ ಇದೆ. ಅದಕ್ಕೆ ತಾವೆಲ್ಲರೂ ಕಾರಣರಾಗಿದ್ದೀರಿ. ಈ ಭಯ ಹೀಗೆ ಮುಂದುವರಿಸಿ ಜನರ ಕೆಲಸಗಳಾಗಬೇಕು. ನಾವು ಇವತ್ತು ವಿರೋಧ ಪಕ್ಷದಲ್ಲಿದ್ದೀವಿ, ಬಹಳಷ್ಟು ಬೇಗ ನಾವು ಆಡಳಿತ ಪಕ್ಷದಲ್ಲಿ ಕೂಡ ಬರೋರಿದ್ದೀವಿ. ವಿರೋಧ ಪಕ್ಷದಲ್ಲಿ ಇರುವವರೆಗೆ ಹೋರಾಟ ಮಾಡೋದು, ಆಡಳಿತ ಪಕ್ಷದಲ್ಲಿ ಬಂದ ನಂತರ ಸರ್ಕಾರದ ಸವಲತ್ತುಗಳನ್ನು ಆ ಅಂತ್ಯೋದಯ ಪರಿಕಲ್ಪನೆಯನ್ನು ಕೊಟ್ಟಿದ್ದಾರೆ ನಮಗೆ ದೀನ್ ದಯಾಳ್ ಉಪಾಧ್ಯಾಯರು. ಅವ್ರ ಪರಿಕಲ್ಪನೆಯಂತೆ ಆ ಸಮಾಜದ ಕಟ್ಟಕಡೆಯ ಮನುಷ್ಯಗೆ ಆ ಸವಲತ್ತುಗಳು ಮುಟ್ಟಿಸುವಂಥ ಕೆಲಸ ನಾವು ನೀವು ಮಾಡೋಣ. ಈ ಸಂಘಟನೆಯನ್ನು ಇವತ್ತು ನಾವು ರಾಜ್ಯದಲ್ಲಿ ನಂಬರ್ 1 ಅಂತ ಇದ್ದೀವಿ. ಮುಂದೆ ಬರುವಂಥ 3 ವರ್ಷಗಳಲ್ಲಿ ಇಡೀ ರಾಷ್ಟ್ರ ಕೂಡ ಹೆಂಗೆ ಮಲ್ಕಾಪುರೇಜಿಯವರು ಹೇಳಿದ್ರೆ ಇಡೀ ರಾಷ್ಟ್ರದಲ್ಲಿ ನಮ್ಮದು ಇತಿಹಾಸ ಇದೆ. ಗ್ರಾಮ ಪಂಚಾಯಿತಿಯಿಂದ ಪಾರ್ಲಿಮೆಂಟ್ವರೆಗೆ ಎಲ್ಲ ಚುನಾವಣೆಗಳನ್ನು ಗೆದ್ದಂಥ ಕ್ಷೇತ್ರ ಯಾವುದಾದ್ರೂ ಇದ್ದರೂ ಬೀದರ್ ಇದೆ ಅಂತೇಳಿ ಆ ರೀತಿ ಸಂಘಟನೆಯ ಬಗ್ಗೆ ಕೂಡ ರಾಷ್ಟ್ರದಲ್ಲಿ ಬೀದರ್ ಜಿಲ್ಲೆಯನ್ನು ನೋಡಿ ನೀವು ಸಂಘಟನೆ ಮಾಡಿ ಅನ್ನುವಂಥ ಒಂದು ಹೆಸರು ಬರೋ ರೀತಿಯಲ್ಲಿ ನಾವು ನೀವು ಕೆಲಸ ಮಾಡೋಣ ಅನ್ನುವಂಥ ಒಂದು ವಿನಂತಿಯನ್ನು ಮಾಡ್ತಾ ಮತ್ತೊಂದು ಸಲ ತಮ್ಮೆಲ್ಲರಿಗೂ ಧನ್ಯವಾದವನ್ನು ತಿಳಿಸಿ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದ. ಮತ್ತು ನಮ್ಮ ರಾಜ್ಯದ ಸಂಘಟನಾ ಪರ್ವ ಅಂದರೆ ಬೂತ್ ಸಮಿತಿಯಿಂದ ರಾಜ್ಯ ಮತ್ತು ರಾಷ್ಟ್ರದ ಅಧ್ಯಕ್ಷರವರೆಗೆ ಚುನಾವಣೆಗಳು ಈ ಜನವರಿ ತಿಂಗಳಲ್ಲಿ ಅಂದರೆ 31 ಜನವರಿಗೆ ಮುಗಿಬೇಕು ಅಂತ ಒಂದು ಟೈಮ್ ಬೌಂಡ್ ಹಾಕ್ಕೊಂಡಿದ್ದರು. ಅದರ ಅಂತರ್ಗತ ಅದರದ್ದೇ ಆದಂಥ ಕೆಲವೊಂದು ನಿಯಮಗಳಿದ್ದು, ಯಾವ ಮಂಡಲ್ನಲ್ಲಿ ಅರ್ಧಕ್ಕಿಂತ ಹೆಚ್ಚು ಬೂತ್ ಸಮಿತಿಗಳ ರಚನೆಯಾಗಿಯೋ ಅಲ್ಲಿ ಮಂಡಲ ಅಧ್ಯಕ್ಷರ ಆಯ್ಕೆ ಆಗುತ್ತೆ. ಯಾವ ಜಿಲ್ಲೆಯಲ್ಲಿ ಅರ್ಧಕ್ಕಿಂತ ಹೆಚ್ಚು ಮಂಡಲಗಳು ಅಂದರೆ ಬೀದರ್ ಜಿಲ್ಲೆಯಲ್ಲಿ 8 ಮಂಡಲಗಳಿವೆ, ಅಲ್ಲಿ 4ಕ್ಕಿಂತ ಹೆಚ್ಚು ಮಂಡಲಗಳು ಎಲಿಜಿಬಲ್ ಆದಾಗ ಜಿಲ್ಲಾಧ್ಯಕ್ಷರ ಆಯ್ಕೆ ಆಗುತ್ತೆ. ಮತ್ತು ನಮ್ಮ ರಾಜ್ಯದಲ್ಲಿ 39 ಸಂಘಟನಾತ್ಮಕ ಜಿಲ್ಲೆಗಳಿವೆ, ಅಲ್ಲಿ ಅರ್ಧಕ್ಕಿಂತ ಹೆಚ್ಚು ಜಿಲ್ಲೆಗಳಲ್ಲಿ ಜಿಲ್ಲಾ ಅಧ್ಯಕ್ಷರ ಆಯ್ಕೆ ಅದಾದ ನಂತರನೇ ರಾಜ್ಯಾಧ್ಯಕ್ಷರ ಆಯ್ಕೆ ಆಗುತ್ತೆ. ಅದೇ ರೀತಿ ರಾಷ್ಟ್ರದಲ್ಲಿ ಅರ್ಧಕ್ಕಿಂತ ಹೆಚ್ಚು ರಾಜ್ಯಗಳ ಅಧ್ಯಕ್ಷರ ಆಯ್ಕೆ ಆದ ನಂತರ ರಾಷ್ಟ್ರೀಯ ಅಧ್ಯಕ್ಷರು ಡಿಕ್ಲೇರ್ ಆಗುತ್ತೆ. ಆ ರೀತಿಯಾಗಿ ಇವತ್ತು ಬೀದರ್ ಜಿಲ್ಲೆ 100% ಎಲ್ಲ ಸಂಘಟನಾತ್ಮಕ ಚಟುವಟಿಕೆಗಳಲ್ಲಿ ನಮ್ಮಲ್ಲಿ 100% ಬೂತ್ ಸಮಿತಿಯಾಗಿದೆ, ಮಂಡಲ ಅಧ್ಯಕ್ಷರ ಆಯ್ಕೆಯಾಗಿದೆ ಹಾಗೂ ಜಿಲ್ಲಾ ಅಧ್ಯಕ್ಷರು ಇವತ್ತು ಆಯ್ಕೆ ಮಾಡಿದ್ದಾರೆ. ಇವತ್ತು ಮುಂದಿನ 3 ವರ್ಷದವರೆಗೆ ನನಗೆ ಮತ್ತೊಂದು ಸಲ ಜಿಲ್ಲಾಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಕ್ಕಾಗಿ ನಮ್ಮ ರಾಜ್ಯ ಮತ್ತು ರಾಷ್ಟ್ರದ ಎಲ್ಲ ನಾಯಕರಿಗೂ ಮತ್ತು ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು, ಮಾಜಿ ಶಾಸಕರು, ನಮ್ಮ ಎಲ್ಲ ಪದಾಧಿಕಾರಿಗಳು, ನಮ್ಮ ಕಾರ್ಯಕರ್ತರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ಮುಂದೆ ಬರುವಂಥ ಚುನಾವಣೆಗಳು ಬಹುಶಃ ನಮ್ಮ ಕಾರ್ಯಕರ್ತರ ಚುನಾವಣೆಗಳಿವೆ. ಅದು ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಇರ್ಬೋದು, ಗ್ರಾಮ ಪಂಚಾಯತಿ ಇರ್ಬೋದು. ಈ ರೀತಿ ಆ ಎಲ್ಲ ಚುನಾವಣೆಗಳಲ್ಲಿ ನಮ್ಮ ಕಾರ್ಯಕರ್ತರು ಗೆಲ್ಲಬೇಕು. ಮುಂದೆ ಬರುವಂಥ MLA MP ಚುನಾವಣೆಗಳು ಗೆಲ್ಲಬೇಕು. ಆ ನಿಟ್ಟಿನಲ್ಲಿ ನಾವು ಸಂಘಟನೆಯನ್ನು ಬಲಗೊಳಿಸುವಂಥ ಕೆಲಸ ಮುಂದೆ ಬರುವಂಥ ಅವಧಿಯಲ್ಲಿ ಮಾಡ್ತೀವಿ.